ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ನಾವು 9ನೇ ತರಗತಿಯಲ್ಲಿ ಪ್ರಮುಖವಾಗಿ ಸಮಾನಾರ್ಥಕ ಪದಗಳ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾನು 8ನೇ ತರಗತಿ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಕಂಡುಬರುವ ಪ್ರಮುಖ ಸಮಾನಾರ್ಥಕ ಪದಗಳ ಬಗ್ಗೆ ಚರ್ಚೆ ಮಾಡೋಣ. ಆದ್ದರಿಂದ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡ್ರಿ, ಮೊದಲನೇ ಪದ ಅಂಧಕಾರ ಅಂದರೆ ತಮ ಅಥವಾ ಕತ್ತಲು. ನೋಡ್ರಿ, ಅಂಧಕಾರ ಪದ ತಮ ಅಥವಾ ಕತ್ತಲು. ಅಜೀನ ಅಂದರೆ ಚರ್ಮ ಅಥವಾ ತೊಗಲು. ಇದನ್ನಂತೂ ಲಾಸ್ಟ್ ಟೈಮ್ ಎಫ್ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅಜೀನ ಅಂದರೆ ಚರ್ಮ ಅಥವಾ ತೊಗಲು. ಅಟವಿ ಅಂದರೆ ಕಾಡು ಅಥವಾ ವನ. ನೋಡ್ರಿ, ಅಟವಿ ಪದಾರ್ಥ ಕಾಡು ಅಥವಾ ವನ. ಅದೂಟ ಅಂದರೆ ಶೌರ್ಯ ಅಥವಾ ಪರಾಕ್ರಮ. ನೋಡ್ರಿ, ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದನ್ನು ಗ್ರೂಪ್ ಸಿಯಲ್ಲಿ ಕ್ವಶನ್ ಆಗಿದೆ. ಅದೂಟ ಅಂದರೆ ಶೌರ್ಯ ಅಥವಾ ಪರಾಕ್ರಮ. ನಂತರ ನೋಡ್ರಿ, ಅನಲ ಅಂದರೆ ಬೆಂಕಿ ಅಥವಾ ಅಗ್ನಿ. ಇದನ್ನು ಕೂಡ ಕ್ವಶನ್ ಕೇಳಿದ್ದಾನೆ. ಅಂಧಕಾರ ಅಂದರೆ ತಮ ಅಥವಾ ಕತ್ತಲು. ಅಜಿನ ಅಂದರೆ ಚರ್ಮ ಅಥವಾ ತೊಗಲು. ಅಟವಿ ಅಂದರೆ ಕಾಡು ಅಥವಾ ವನ. ಅದೂಟ ಅಂದರೆ ಅದೂಟ ಅಂದರೆ ಶೌರ್ಯ ಅಥವಾ ಪರಾಕ್ರಮ. ಅನಲ ಅಂದರೆ ಬೆಂಕಿ ಅಥವಾ ಅಗ್ನಿ. ಇಷ್ಟೆಲ್ಲ ಪದಗಳನ್ನು ನೋಟ್ ಮಾಡ್ಕೋರಿ, ಯಾಕಂದರೆ ಇದು 9ನೇ ತರಗತಿಯ ಪಠ್ಯಪುಸ್ತಕದಿಂದ ನಾನು ಆಯ್ದು ತಂದಿದ್ದೇನೆ, ನೆನಪಿರಲಿ. ನಂತರ ನೋಡ್ರಿ, ಅನುಗ್ರಹ ಅಂದರೆ ವರ ಅಥವಾ ಕೃಪೆ. ನೋಡ್ರಿ, ಅನುಗ್ರಹದ ಪದಾರ್ಥ ವರ ಅಥವಾ ಕೃಪೆ. ಅನುರಾಗ ಅಂದರೆ ಪ್ರೀತಿ ಅಥವಾ ಒಲವು. ನೋಡ್ರಿ, ಅನುರಾಗದ ಪದಾರ್ಥ ಪ್ರೀತಿ ಅಥವಾ ಒಲವು. ಅಪಾಯ ಅಂದರೆ ಕೇಡು ಅಥವಾ ಹಾನಿ. ಅರವಿಂದ ಅಂದರೆ ತಾವರೆ ಅಥವಾ ಕಮಲ. ಇದನ್ನಂತೂ ಲಾಸ್ಟ್ ಟೈಮ್ ಎಸ್ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅಂದರೆ 2019ರ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಆಗಿದೆ. ಅರವಿಂದ ಅಂದರೆ ತಾವರೆ ಅಥವಾ ಕಮಲ. ಅದೇ ರೀತಿ ಅಬ್ದಿ ಅಂದರೆ ಸಮುದ್ರ ಅಥವಾ ಕಡಲು. ಇದನ್ನಂತೂ ಪಾಸ್ಟ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅಬ್ದಿ ಅಂದರೆ ಸಮುದ್ರ ಅಥವಾ ಕಡಲು. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ನೆನಪಿಟ್ಕೋರಿ. ಅನುಗ್ರಹ ಅಂದರೆ ವರ ಅಥವಾ ಕೃಪೆ. ಅನುರಾಗ ಅಂದರೆ ಪ್ರೀತಿ ಅಥವಾ ಒಲವು. ಅಪಾಯ ಅಂದರೆ ಕೇಡು ಅಥವಾ ಹಾನಿ. ಅರವಿಂದ ಅಂದರೆ ತಾವರೆ ಅಥವಾ ಕಮಲ. ಅಬ್ದಿ ಅಂದರೆ ಸಮುದ್ರ ಅಥವಾ ಕಡಲು. ಇಷ್ಟೆಲ್ಲ ಪದಗಳು ನೆನಪಿಟ್ಟುಕೋರಿ, ಯಾಕಂದರೆ ಇದು ಸರ್ಕಾರಿ ಪುಸ್ತಕದಿಂದ ಆಯ್ದುಕೊಂಡ ಕೆಲವು ಪ್ರಮುಖ ಪದಗಳಾಗಿವೆ, ನೆನಪಿರಲಿ. ನಂತರ ನೋಡ್ರಿ, ಅವನಿ ಅಂದರೆ ಭೂಮಿ ಅಥವಾ ಎಳೆ. ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನಿಮಗೆ ಡೌಟ್ ಇದ್ದರೆ ಲಾಸ್ಟ್ ಟೈಮ್ ನಡೆದಂಥ ಎಸ್ ಡಿ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಆಗಿದೆ. ಅವನಿ ಅಂದರೆ ಭೂಮಿ ಅಥವಾ ಇಳೆ. ಅದೇ ರೀತಿ ನೋಡ್ರಿ, ಅವಸಾನ ಅಂದರೆ ಅಂತ್ಯ ಅಥವಾ ಕೊನೆ. ನೋಡ್ರಿ, ಅವಸಾನ ಪದದ ಅಥವಾ ಸಮಾನಾರ್ಥಕ ಪದದ ಅರ್ಥ ಅಂತ್ಯ ಅಥವಾ ಕೊನೆ. ಅಶ್ವ ಅಂದರೆ ಹಯ ಅಥವಾ ಕುದುರೆ. ಇದು ಕೂಡ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅಶ್ವ ಅಂದರೆ ಹಯ ಅಥವಾ ಕುದುರೆ. ಆವು ಅಂದರೆ ಹಸು ಅಥವಾ ಆಕಳ. ನೋಡ್ರಿ, ಆವು ಪದಾರ್ಥ ಹಸು ಅಥವಾ ಆಕಳ. ಹಾಸ್ಯ ಅಂದರೆ ಮುಖ ಅಥವಾ ವದನ. ಹಾಸ್ಯ ಪದಾರ್ಥ ಮುಖ ಅಥವಾ ವದನ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಅವನಿ ಅಂದರೆ ಭೂಮಿ. ಇದೇ ಪದ ಕ್ವಶನ್ ಆಗಿದೆ ನೋಡಿ ಎಸ್ ಡಿ ಎಕ್ಸಾಮಲ್ಲಿ. ಅವನಿ ಅಂದರೆ ಭೂಮಿ ಅಥವಾ ಇಳೆ. ಅವಸಾನ ಅಂದರೆ ಅಂತ್ಯ ಅಥವಾ ಕೊನೆ. ಅದೇ ರೀತಿ ಅಶ್ವ ಅಂದರೆ ಹಯ ಅಥವಾ ಕುದುರೆ. ಆವು ಅಂದರೆ ಹಸು ಅಥವಾ ಆಕಳ. ಹಾಸ್ಯ ಅಂದರೆ ಮುಖ ಅಥವಾ ವದನ. ನೋಡಿರಿ, ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ, ಯಾಕಂದರೆ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಆಗಲಿ ಪಿ ಡಿ ಒ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ. ನಂತರ ಇಂಚರ ಅಂದರೆ ಇಂಪಾದ ಧ್ವನಿ, ಹಕ್ಕಿಯ ಹಾಡು. ನೋಡ್ರಿ, ಇಂಚರ ಪದಾರ್ಥ ಇಂಪಾದ ಧ್ವನಿ ಅಥವಾ ಹಕ್ಕಿಯ ಹಾಡು. ನಂತರ ಇನಾಮು ಅಂದರೆ ಬಹುಮಾನ, ಪುರಸ್ಕಾರ. ಇದು ಕೂಡ ಕ್ವಶನ್ ಆಗಿದೆ. ಇನಾಮು ಪದಾರ್ಥ ಬಹುಮಾನ ಅಥವಾ ಪುರಸ್ಕಾರ. ನಂತರ ಉಡ ಅಂದರೆ ತಾರೆ ಅಥವಾ ನಕ್ಷತ್ರ. ನೋಡ್ರಿ, ಉಡು ಅಂದರೆ ತಾರೆ, ನಕ್ಷತ್ರ, ನೆನಪಿರಲಿ. ಉನ್ನತಿ ಅಂದರೆ ಏಳಿಗೆ, ಹಿರಿಮೆ. ನೋಡ್ರಿ, ಉನ್ನತಿ ಪದಾರ್ಥ ಏಳಿಗೆ ಅಥವಾ ಹಿರಿಮೆ. ಉಪವನ ಅಂದರೆ ಉದ್ಯಾನ ಅಥವಾ ಕೈತೋಟ, ಪಾರ್ಕ್ ಅಂತ ಅಂತೀವಲ್ಲ. ಉಪವನ ಅಂದರೆ ಉದ್ಯಾನ ಅಥವಾ ಕೈತೋಟ, ನೆನಪಿರಲಿ. ಇನ್ನೊಂದು ಸಲ ನೋಡ್ರಿ, ಇಂಚರ ಅಂದರೆ ಇಂಪಾದ ಧ್ವನಿ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಇಂಚರ ಅಂದರೆ ಇಂಪಾದ ಧ್ವನಿ ಅಥವಾ ಹಕ್ಕಿಯ ಹಾಡು. ಅದೇ ರೀತಿ ಇನಾಮು ಅಂದರೆ ಬಹುಮಾನ, ಪುರಸ್ಕಾರ. ಇದು ಕೂಡ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ. ಉಡ ಅಂದರೆ ತಾರೆ ಅಥವಾ ನಕ್ಷತ್ರ. ಉನ್ನತಿ ಅಂದರೆ ಏಳಿಗೆ ಅಥವಾ ಹಿರಿಮೆ. ಉಪವನ ಅಂದರೆ ಉದ್ಯಾನ ಅಥವಾ ಕೈತೋಟ. ಇದನ್ನು ಕೂಡ ನೋಟ್ ಮಾಡ್ಕೋರಿ, ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವಶನ್ ಆಗುವ ಚಾನ್ಸಸ್ ಭಾಳ ಇದೆ. ನಂತರ ನೋಡ್ರಿ, ಎರವಲು ಅಂದರೆ ಸಾಲ ಅಥವಾ ಕಡ. ಕಕುಲಾತಿ ಅಂದರೆ ಪ್ರೀತಿ ಅಥವಾ ಅಕ್ಕರೆ. ಕಪಿ ಅಂದರೆ ಮಂಗ ಅಥವಾ ಕೋತಿ. ಇದು ಕೂಡ ಕ್ವಶನ್ ಆಗಿದೆ ನೋಡ್ರಿ. ಕಪಿ ಅಂದರೆ ಮಂಗ ಅಥವಾ ಕೋತಿ. ಕಾಂತಾರ ಅಂದರೆ ಅರಣ್ಯ ಅಥವಾ ಕಾಡು. ಇದು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ನೋಡಿ. ಎಫ್ ಡಿ ಕ್ವಶನ್ ಬರ್ತದೆ ನೋಡ್ರಿ ನೀವು, ಅದರಲ್ಲಿ ಕ್ವಶನ್ ಆಗಿದೆ. ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಕಾಂತಾರ ಅಂದರೆ ಅರಣ್ಯ, ಕಾಡು, ನೆನಪಿರಲಿ. ನಂತರ ಕಾಯ ಅಂದರೆ ಶರೀರ, ದೇಹ. ಇಷ್ಟೆಲ್ಲ ಪದಗಳು ನೆನಪಿರಲಿ.
ಮುಂದೆ ಬರುವಂಥ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ. ಎರವಲು ಅಂದರೆ ಸಾಲ ಅಥವಾ ಕಡ, ಕಕುಲಾತಿ ಅಂದರೆ ಪ್ರೀತಿ ಅಥವಾ ಅಕ್ಕರೆ, ಕಪಿ ಅಂದರೆ ಮಂಗ ಅಥವಾ ಕೋತಿ, ಕಾಂತಾರ ಅಂದರೆ ಅರಣ್ಯ ಅಥವಾ ಕಾಡು. ಇದು ಕೂಡ ಕ್ವಶನ್ ಆಗಿದೆ FD ಎಕ್ಸಾಮಲ್ಲಿ, ನೆನಪಿರಲಿ. ಕಾಂತಾರ ಅಂದರೆ ಅರಣ್ಯ ಅಥವಾ ಕಾಡು, ಕಾಯ ಅಂದರೆ ಶರೀರ ಅಥವಾ ದೇಹ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ, ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಾ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಇಂಪಾರ್ಟೆಂಟ್ ಹೇಳ್ತಿದ್ದೀನಿ, ನೋಟ್ ಮಾಡ್ಕೊರಿ. ನಂತರ ಕೃಷ್ಣ ಅಂದರೆ ಮಾಧವ ಅಥವಾ ಶ್ರೀಹರಿ. ನೋಡಿರಿ, ಕೃಷ್ಣ ಪದ ಸಮಾನಾರ್ಥಕ ಪದ ಅಂತ ಕೇಳಿದರೆ ಮಾಧವ ಅಥವಾ ಶ್ರೀಹರಿ. ಕೇಶ ಅಂದರೆ ಕೂದಲು ಅಥವಾ ಕುಂತಳ. ಇದು ಕೂಡ ಕ್ವಶನ್ ಆಗಿದೆ. ಕೇಶ ಅಂದರೆ ಕೂದಲು ಅಥವಾ ಕುಂತಳ. ಕಿಂಕರ ಅಂದರೆ ಸೇವಕ ಅಥವಾ ದಾಸಿ. ಇದು ಕೂಡ ಕ್ವಶನ್ ಆಗಿದೆ ನೋಡಿರಿ. ಕಿಂಕರ ಪದಾರ್ಥ ಅಂತ ಕ್ವಶನ್ ಕೇಳಿದಾನೆ. ಕಿಂಕರ ಅಂದರೆ ಸೇವಕ ಅಥವಾ ದಾಸ, ನೆನಪಿರಲಿ. ಕಿಂಕರ ಪದಾರ್ಥ ಸೇವಕ ಅಥವಾ ದಾಸ, ನೆನಪಿರಲಿ. ಕೇಸರಿ ಅಂದರೆ ಸಿಂಹ ಅಥವಾ ಸಿಂಗ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಕೋಗಿಲೆ ಅಥವಾ ಕೋಕಿಲೆ ಅಂದರೆ ಅದರ ಪದಾರ್ಥ ಕೋಗಿಲೆ ಅಥವಾ ಪೀಕ. ನೋಡಿರಿ, ಕೋಕಿಲೆ ಪದಾರ್ಥ ಕೋಗಿಲೆ ಅಥವಾ ಪೀಕ. ಇದು ಕೂಡ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ, ನೆನಪಿರಲಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ನೆನಪಿಟ್ಕೋರಿ. ಕೃಷ್ಣ ಅಂದರೆ ಮಾಧವ ಅಥವಾ ಶ್ರೀಹರಿ. ಕೇಶ ಅಂದರೆ ಕೂದಲು ಅಥವಾ ಕುಂತಳ. ಇದು ಕೂಡ ಕ್ವಶನ್ ಕೇಳಿದಾನೆ. ಕಿಂಕರ ಅಂದರೆ ಸೇವಕ ದಾಸ. ಇದು ಕೂಡ ಕ್ವಶನ್ ಆಗಿದೆ. ಕಿಂಕರ ಅಂತ ಕೇಳಿ ಆಪ್ಷನಲ್ಲಿ ಸೇವಕ ಅಂತ ಕೊಟ್ಟಿದ್ದಾನೆ. ಇದು ಕೂಡ ಕ್ವಶನ್ ಆಗಿದೆ. ಕಿಂಕರ ಅಂದರೆ ಸೇವಕ ಅಥವಾ ದಾಸ. ಕೇಸರಿ ಅಂದರೆ ಸಿಂಹ ಅಥವಾ ಸಿಂಗ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಕೋಕಿಲೆ ಅಂದರೆ ಕೋಗಿಲೆ ಅಥವಾ ಪೀಕ. ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ ಸಿಯಲ್ಲಿ ಪೀಕ ಅಂತ ಕೊಟ್ಟು ಕ್ವಶನ್ ಕೇಳಿದ್ದಾನೆ. ಪೀಕ ಅಂದರೂ ಕೂಡ ಕೋಗಿಲೆ ಅಥವಾ ಕೋಕಿಲೆ, ನೆನಪಿರಲಿ. ಪೀಕ ಪದಾರ್ಥ ಕೋಗಿಲೆ ಅಥವಾ ಕೋಕಿಲೆ, ನೆನಪಿರಲಿ. ನಂತರ ನೋಡಿ, ಗಿರಿಜೆ ಅಂದರೆ ಪಾರ್ವತಿ ಅಥವಾ ಗೌರಿ. ನೋಡಿರಿ, ಗಿರಿಜೆ ಪದಾರ್ಥ ಪಾರ್ವತಿ ಅಥವಾ ಗೌರಿ. ಗಿರಿ ಅಂದರೆ ಬೆಟ್ಟ ಅಥವಾ ಪರ್ವತ. ನೋಡಿರಿ, ಗಿರಿಜೆ ಅಂದರೆ ಪಾರ್ವತಿ, ಗೌರಿ. ಗಿರಿ ಅಂದರೆ ಬೆಟ್ಟ ಅಥವಾ ಪರ್ವತ. ಚಂದ್ರ ಅಂದರೆ ಶಶಿ ಅಥವಾ ಉಡುರಾಜ. ನೋಡಿರಿ, ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಉಡುರಾಜ ಪದಾರ್ಥ ಅಂತ ಕೊಟ್ಟಿದ್ದಾನೆ. ಆಪ್ಷನಲ್ಲಿ ಸೂರ್ಯ, ಚಂದ್ರ, ಬ್ರಹ್ಮ, ಇಂದ್ರ ಅಂತ ಕೊಟ್ಟಿದ್ದಾನೆ. ನೋಡಿರಿ, ಉಡುರಾಜ ಪದಾರ್ಥ ಚಂದ್ರ, ನೆನಪಿರಲಿ. ಕ್ವಶನ್ ಆಗಿದೆ. ಉಡುರಾಜದ ಪದಾರ್ಥ ಚಂದ್ರ. ಚಯ ಅಂದರೆ ಗುಂಪು ಅಥವಾ ಸಮೂಹ. ನೋಡಿರಿ, ಚಯ ಅಂದರೆ ಗುಂಪು ಅಥವಾ ಸಮೂಹ. ಚಿಗರಿ ಅಂದರೆ ಜಿಂಕೆ ಅಥವಾ ಹುಲ್ಲು. ನೋಡಿರಿ, ಚಿಗರಿ ಪದಾರ್ಥ ಜಿಂಕೆ ಅಥವಾ ಹುಲ್ಲು. ಇನ್ನೂ ಸಾಧ್ಯ ನೋಡಿರಿ, ನೆನಪಿಟ್ಕೋರಿ. ಗಿರಿಜೆ ಅಂದರೆ ಪಾರ್ವತಿ ಅಥವಾ ಗೌರಿ. ಗಿರಿ ಅಂದರೆ ಬೆಟ್ಟ ಅಥವಾ ಪರ್ವತ. ಚಂದ್ರ ಅಂದರೆ ಶಶಿ ಅಥವಾ ಉಡುರಾಜ. ಚಯ ಅಂದರೆ ಗುಂಪು ಅಥವಾ ಸಮೂಹ. ಚಿಗರಿ ಅಂದರೆ ಜಿಂಕೆ ಅಥವಾ ಹುಲ್ಲು. ಇಷ್ಟೆಲ್ಲ ಪದಗಳು ನೆನಪಿಟ್ಕೋರಿ, ಯಾಕಂದರೆ ಸರ್ಕಾರಿ ಪುಸ್ತಕದಲ್ಲಿ ಇಷ್ಟೆಲ್ಲ ಪದಗಳ ಬಗ್ಗೆ ಕೊಟ್ಟಿದ್ದಾರೆ, ನೆನಪಿರಲಿ. ನಂತರ ನೋಡಿ, ಚೋರ ಅಂದರೆ ಕಳ್ಳ ಅಥವಾ ತಸ್ಕರ. ನೋಡಿರಿ, ಲಾಸ್ಟ್ ಟೈಮ್ FD ಎಕ್ಸಾಮ್ಲಿ ಕೇಳಿದ್ದಾನೆ. ತಸ್ಕರ ಅಂತ ಕೊಟ್ಟು ಇದರ ಪದಾರ್ಥ ಅಂತ ಕೇಳಿದರೆ ತಸ್ಕರ ಅಂದರೆ ಕಳ್ಳ ಅಥವಾ ಚೋರ, ನೆನಪಿರಲಿ. ನೋಡಿರಿ, ತಸ್ಕರ ಪದಾರ್ಥ ಕಳ್ಳ ಅಥವಾ ಚೋರ. ಚೋರದ ಸಮಾನಾರ್ಥಕ ಪದ ಅಂತ ಕೇಳಿದರೆ ಕಳ್ಳ ಅಥವಾ ತಸ್ಕರ, ನೆನಪಿರಲಿ. ನಂತರ ಜಲ ಅಂದರೆ ನೀರು ಅಥವಾ ಅಂಬು. ನೋಡಿರಿ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. ಜಲ ಅಂದರೆ ಅಂಬು ಅಥವಾ ನೀರು. ಜನಕ ಅಂದರೆ ತಂದೆ ಅಥವಾ ಪೀತ. ಇದಂತೂ ನಿಮಗೆ ಗೊತ್ತೇ ಇರುತ್ತೆ. ಜನಕ ಅಂದರೆ ತಂದೆ ಅಥವಾ ಪೀತ. ತನುಜ ಅಂದರೆ ಮಗ ಅಥವಾ ಪುತ್ರ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ತನುಜ ಅಂದರೆ ಮಗ ಅಥವಾ ಪುತ್ರ. ಜಾನಕಿ ಅಂದರೆ, ನೋಡಿ, ಇದಂತೂ ಎಲ್ಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ಜಾನಕಿ ಅಂದರೆ ಸೀತೆ, ನೆನಪಿರಲಿ. ಜಾನಕಿ ಪದಾರ್ಥ ಸೀತೆ. ಅದೇ ರೀತಿ ಭೂಮಿ ಜಾತಿ ಅಂದರೂ ಕೂಡ ಸೀತೆ. ನೋಡಿರಿ, ಭೂಮಿ ಜಾತೆ. ಭೂಮಿ ಜಾತಿ ಪದಾರ್ಥ ಕೇಳಿದ್ರು ಕೂಡ ಸೀತೆ. ಭೂಮಿ ಜಾತಿ ಅಂದರೂ ಕೂಡ ಸೀತೆ. ಜಾನಕಿ ಅಂದರೂ ಕೂಡ ಸೀತೆ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. ಭೂಮಿ ಜಾತಿ ಪದಾರ್ಥ ಸೀತೆ. ಜಾನಕಿ ಅಂದರೂ ಕೂಡ ಸೀತೆ, ನೆನಪಿರಲಿ. ಅದೇ ರೀತಿ ನೋಡಿರಿ, ಇನ್ನೂ ಸಹ ಹೇಳ್ತೀನಿ. ಚೋರ ಅಂದರೆ ಕಳ್ಳ ಅಥವಾ ತಸ್ಕರ. ತಸ್ಕರ ಅಂತ ಕೇಳಿದಾನೆ ಎಕ್ಸಾಮಲ್ಲಿ, FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ತಸ್ಕರ ಅಂದರೆ ಕಳ್ಳ. ಜಲ ಅಂದರೆ ನೀರು ಅಥವಾ ಅಂಬು. ಜನಕ ಅಂದರೆ ತಂದೆ ಅಥವಾ ಪೀತ. ತನುಜ ಅಂದರೆ ಮಗ ಅಥವಾ ಪುತ್ರ. ಜಾನಕಿ ಅಂದರೆ ನೋಡಿ ಸೀತೆ ಅಥವಾ ವೈದೇಹಿ. ಜಾನಕಿ ಪದಾರ್ಥ ಸೀತೆ ಅಥವಾ ವೈದೇಹಿ, ನೆನಪಿರಲಿ. ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ತೃಷೆ ಅಂದರೆ ದಾಹ ಅಥವಾ ಬಾಯಾರಿಕೆ. ಇದನ್ನಂತೂ ಕೂಡ ಕ್ವಶನ್ ಕೇಳಿದ್ದಾನೆ. ತೃಷೆ ಪದಾರ್ಥ ಅಂತ ಕ್ವಶನ್ ಕೇಳಿದ್ದಾನೆ. ತೃಷೆ ಅಂದರೆ ಬಾಯಾರಿಕೆ ಅಥವಾ ದಾಹ, ನೆನಪಿರಲಿ. ನೋಡಿರಿ, ತೃಷೆ ಅಂದರೆ ಬಾಯಾರಿಕೆ ಅಥವಾ ದಾಹ. ನಂತರ ಧನುಜ ಅಂದರೆ ದಾನವ ಅಥವಾ ರಾಕ್ಷಸ. ನೋಡಿರಿ, ಧನುಜ ಪದಾರ್ಥ ದಾನವ ಅಥವಾ ರಾಕ್ಷಸ. ನನ್ನಿ ಅಂದರೆ ಸತ್ಯ ಅಥವಾ ದೀಟ. ನೋಡಿರಿ, ನನ್ನಿ ಪದಾರ್ಥ ಸತ್ಯ ಅಥವಾ ದೀಟ. ನಲಿನ ಅಂದರೆ ತಾವರೆ ಅಥವಾ ಕಮಲ. ನೋಡಿರಿ, ನಲಿನ ಅಂದರೆ ತಾವರೆ ಅಥವಾ ಕಮಲ. ನೀನಾದ ಅಂದರೆ ಧ್ವನಿ ಅಥವಾ ಶಬ್ದ. ನೋಡಿರಿ, ನೀನಾದ ಅಂದರೆ ಧ್ವನಿ ಅಥವಾ ಶಬ್ದ. ಇನ್ನೂ ಸಾಧ್ಯ ನೋಡಿರಿ, ತೃಷೆ ಅಂದರೆ ದಾಹ ಅಥವಾ ಬಾಯಾರಿಕೆ. ಇದು ಕೂಡ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ. ಧನುಜ ಅಂದರೆ ದಾನವ ಅಥವಾ ರಾಕ್ಷಸ. ಇದು ಕೂಡ ಕ್ವಶನ್ ಆಗಿದೆ. ನನ್ನಿ ಅಂದರೆ ಇದನ್ನು ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ನೋಡಿ.
ನನ್ನಿ ಪದ ಅರ್ಥ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನನ್ನಿ ಅಂದರೆ ಸತ್ಯ ನೋಡಿರಿ, ನನ್ನಿ ಅಂದರೆ ಸತ್ಯ ಅಥವಾ ದೀಟ ನೆನಪಿರಲಿ. ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮಲ್ಲಿ ಕ್ವಶನ್ ಪಕ್ಕಾ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ ನಲಿನ ಅಂದರೆ ತಾವರೆ ಅಥವಾ ಕಮಲ. ನಿನಾದ ಅಂದರೆ ಧ್ವನಿ ಅಥವಾ ಶಬ್ದ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ನಿರ್ಜರ ಅಂದರೆ ಅಮರ ಅಥವಾ ದೇವತೆ. ನಿಶಾ ಅಂದರೆ ರಾತ್ರಿ ಅಥವಾ ಇರುಳು. ಪತಾಕೆ ಅಂದರೆ ಧ್ವಜ ಅಥವಾ ಬಾವುಟ. ನೋಡ್ರಿ, ಪತಾಕೆ ಅಂದರೆ ಧ್ವಜ ಅಥವಾ ಬಾವುಟ. ಪರಿಚರ ಅಂದರೆ ಸೇವಕ ಅಥವಾ ಆಳು. ಖಗ ಅಂದರೆ ಪಕ್ಷಿ. ಇದರಂತೂ ಕ್ವಶನ್ ಕೇಳಿದ್ದಾನೆ. ಖಗ ಕೂಡ ಕ್ವಶನ್ ಆಗಿದೆ. ಎಸ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿ. ಈ ಪದ ಕ್ವಶನ್ ಆಗಿದೆ. ಎಸ್ ಡಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾನೆ ನೋಡ್ರಿ. ಖಗ ಅಂತ ಕೊಟ್ಟು ಪ್ರಶ್ನೆ ಕೇಳಿದ್ದಾನೆ. ಖಗ ಅಂದರೆ ಪಕ್ಷಿ. ನೋಡ್ರಿ, ನೆನಪಿರಲಿ. ಖಗ ಪದಾರ್ಥ ಪಕ್ಷಿ ಅಥವಾ ಹಕ್ಕಿ, ನೆನಪಿರಲಿ. ಇದು ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇನ್ನೊಂದು ಸಲ ನೋಡ್ರಿ. ನಿರ್ಜರ ಅಂದರೆ ಅಮರ ಅಥವಾ ದೇವತೆ. ನಿಶಾ ಅಂದರೆ ರಾತ್ರಿ ಅಥವಾ ಇರುಳು. ಪತಾಕೆ ಅಂದರೆ ಧ್ವಜ ಅಥವಾ ಬಾವುಟ. ಪರಿಚರ ಅಂದರೆ ಸೇವಕ ಅಥವಾ ಆಳು. ಖಗ ಅಂದರೆ ಪಕ್ಷಿ ಅಥವಾ ಹಕ್ಕಿ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಯಾಕಂದರೆ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ನಾನು ಹಿಂದಿನ ತರಗತಿ ನಾನು ಎಲ್ಲ ಪದಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. 8, 9, 10 ಎಲ್ಲ ತರಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಎಲ್ಲ ತರಗತಿಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.